ಇನ್ವೆಸ್ಟ್ ಕರ್ನಾಟಕ 2025 ಮೂರನೇ ದಿನದ ಸೆಮಿನಾರ್ಗಳು ನಡೀತಾ ಇದೆ. ಮೊದಲ ಸೆಮಿನಾರ್ನಲ್ಲಿ ಹಲವು ವಿಷಯಗಳು ಚರ್ಚೆ ಆಗ್ತಾ ಇದೆ. ಭಾಷಣಕಾರರಾಗಿ ಸೆಬಾಸ್ಟಿಯನ್ ಥ್ರಾನ್, ಗೂಗಲ್ ಎಕ್ಸ್ನ ಸ್ಥಾಪಕರು ಇದ್ರು. ಕಾರ್ಯಕ್ರಮ ನಿರೂಪಣೆಗೆ ದಿ ಎಕನಾಮಿಸ್ಟ್ನ ಗ್ರಾಫಿಕ್ ಡೀಟೇಲ್ ಸಂಪಾದಕ ಮಿಶೆಲ್ ಹೆನೆಸ್ಟಿ ನಡೆಸಿಕೊಟ್ರು. ಈ ಸೆಷನ್ನಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ನಾವೀನ್ಯತೆಗಳು ಅಂದರೆ AI ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವಾಕಾಂಕ್ಷೆಯ ಪರಿಕಲ್ಪನೆಗಳಿಂದ ವಾಸ್ತವ ಬದುಕಿನ ಉಪಯುಕ್ತತೆಗೆ ಬದಲಾಗಿರೋದ್ರ ಬಗ್ಗೆ ಕೇಂದ್ರೀಕೃತವಾಗಿತ್ತು. ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ಬಗ್ಗೆ ಹಾಗೂ ಜಾಗತಿಕವಾಗಿ ಉದ್ದಿಮೆ ಹಾಗೂ ಆರ್ಥಿಕತೆಯನ್ನು ಮರುರೂಪಿಸುವಲ್ಲಿನ ಅದರ ಪಾತ್ರದ ಬಗ್ಗೆ ಚರ್ಚೆ ಆಯಿತು. ಇದೇ ವೇಳೆ ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಸಚಿವ MB ಪಾಟೀಲ್ ಮಾಹಿತಿ ಕೊಟ್ಟರು. ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಮೂರನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಒಂದನೇ ದಿನ ಇವತ್ತು ಇನಾಗ್ರೇಷನ್ ಸೆರೆಮನಿ ಕೂಡ ಭಾಳ ಅರ್ಥಪೂರ್ಣವಾಗಿ ನಡೆದಿರುವಂಥದ್ದು ತಾವು ಗಮನಿಸಿದಿರಿ ಮತ್ತು ಪ್ರಸಾರವನ್ನು ಕೂಡ ಮಾಡಿದಿರಿ. ನಿನ್ನೆನೂ ಕೂಡ ಭಾಳಷ್ಟು ಇವೆಂಟ್ಸು, ರೌಂಡ್ ಟೇಬಲ್ಲು, ಬೇರೆ ಬೇರೆ ಇವೆಂಟ್ಸ್ ಎಲ್ಲವೂ ಕೂಡ ಆಯಿತು. ನಿಖಿಲ್ ಕಾಮತ್ ಅವರು ಕೂಡ ಬಂದಿದ್ದರು. ತದನಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಏನು ಅವಾರ್ಡ್ಸ್ ಕೊಟ್ಟಿವಿ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಒಂದು ಸೆಕ್ಟರ್ಸ್ನಲ್ಲಿ ನಾವು ಏನು ನಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದರು ಅವರೆಲ್ಲರಿಗೂ ಕೂಡ ಗೌರವಿಸೋದನ್ನು ತಾವು ನೋಡಿದಿರಿ. ವಿಕ್ರಮ್ ಕಿರ್ಲೋಸ್ಕರ್ ಅವರ ಪರವಾಗಿ ಅವರ ಮರಣಾಂತರ ಇದನ್ನು ನಮ್ಮ ಗೀತಾಂಜಲಿ ಕಿರ್ಲೋಸ್ಕರ್ ಅವ್ರ ಪತ್ನಿಯವರು ಸ್ವೀಕಾರ ಮಾಡಿದರು. ತಾವು ಬಹುಶಃ ಅದನ್ನು ಗಮನಿಸಿರ್ಬೋದು. ಪಾಪ ಅವರು ಎಷ್ಟು ಆ ಸಂದರ್ಭದಲ್ಲಿ ಭಾವುಕರಾಗಿದ್ದರು, ಎಷ್ಟು ಸಂತೋಷಪಟ್ಟಿದ್ರು. ನಾವು ರಾಜ್ಯ ಅವ್ರನ್ನ ಗೌರವಿಸ್ತು ಅಂಥೇಳಿ ಇವತ್ತು ಸಹ ಅವರು ಭಾಳ ಅವ್ರ ಕಣ್ಣಲ್ಲಿ ಇವತ್ತು ನೀರು ಕೂಡ ಬಂದಿತ್ತು. ಅಷ್ಟು ಒಂದು ಭಾವುಕರು ಇವತ್ತೊಂದು ಸಹ ಆಗಿದ್ದಾರೆ. ಯಾಕೆ ಸ್ವಾಭಾವಿಕ ಇವತ್ತೊಂದು ಸಹ ಅವರಿಗೆ ನಾವು ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಮತ್ತು ಇನ್ನಿತರ ಎಲ್ಲ 14 ಜನರಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಯಾರು ಕೊಟ್ಟಿದ್ದಾರೆ, ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗಲಿ, ಆಮೇಲೆ ನಿಮ್ಮ ಅರವಿಂದ್ ಬೆಳ್ಳಿಗಿರಿ ಅವರು ಫಸ್ಟ್ ಜನರೇಷನ್ ಎಂಟ್ರಪ್ರನರ್ ಅವರು.